ಕ್ರೀಮು ಐಸ್ ಕ್ರೀಮ್ ಇದೆಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬಾ ದಿನ ಆದ್ಮೇಲೆ ಈಗ ವ್ಲಾಗ್ ಅನ್ನು ಮಾಡ್ತಾ ಇದ್ದೇನೆ. ತುಂಬಾ ದಿನ ಅಲ್ಲ, ತುಂಬಾ ತಿಂಗಳೇ ಆಗೋಗ್ಬಿಟ್ಟಿದೆ ವ್ಲಾಗ್ ಮಾಡದೆ. ಇದೇ ಟೈಲರಿಂಗ್ ವಿಡಿಯೋಸ್ ಅದೆಲ್ಲ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದೆ. ಸೊ ಫೈನಲ್ ಇವಾಗ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವಳು ನೋಡಿ, ಇವಳೀಗ ಸ್ವಲ್ಪ ಮಾತಾಡ್ತಾಳಲ್ವಾ, ಅದಕ್ಕೋಸ್ಕರ ನಾನು ಕ್ಯಾಮ್ರಾದ ಎದುರುಗಡೆ ಕೆಲವೊಂದು ಟೈಮ್ ಮಾತಾಡ್ತೇನೆ, ಕೆಲವೊಂದು ಟೈಮ್ ಬ್ಯಾಕ್ ಮತ್ತೆ ವಾಯ್ಸ್ ಕೊಡ್ತೇನೆ. ನೋಡಿ, ಈ ತರ ಏನಾದ್ರೂ ಮಾತಾಡ್ತಾ ಇರ್ತಾಳೆ, ಸುಮ್ನೆ ಇರ್ಬೇಕು. ಅಲ್ಲಿ ನೋಡು, ಸುಮ್ನೆ ಚುಪ್, ಈ ತರ ಏನಾದ್ರೂ ಮಾತಾಡ್ತಾ ಇರ್ತಾಳಲ್ಲ, ಹಾಗಾಗಿ ನನ್ಗೆ ಮಾತಾಡೋದಿಕ್ಕೇನೆ ಆಗಲ್ಲ. ಸೊ ಏನು ಅಂತ ಹೇಳಿದ್ರೆ, ಈಗ ಅವಳು ಮಾರ್ನಿಂಗ್ ಎದ್ದೇಳ್ಬೇಕಾದ್ರೆ ಲೇಟ್ ಆಗಿದೆ. ಈಗ 11:30 ಗಂಟೆ ಆಗಿದೆ. ಅಂದ್ರೆ 10:45 ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವಾಗೆಲ್ಲ ನೀರೆಲ್ಲ ಕುಡಿದು, ಫಸ್ಟ್ ನೀರ್ ಕುಡಿತಾಳೆ, ಬಿಸಿ ನೀರೆಲ್ಲ ಕುಡಿದು ಅವಳ ಆಚೆ ಈಚೆ ಎಲ್ಲ ಹೋಗಿ ಎಲ್ಲ ಆಗಿ ಇವಾಗ ಟಿಫನ್ ಅವಳಿಗೆ ಕೊಡ್ತಾ ಇದ್ದೇನೆ. ಇವತ್ತು ವಾಂಗಿಬಾತ್ ಮಾಡಿದ್ದೇನೆ, ಅದು ಕೊಡ್ತಾ ಇದ್ದೇನೆ ಈಗ ಅವಳಿಗೆ ರಾಗಿ ಸರಿ ಇರ್ಬೋದು, ಅಥವಾ ಈಗ ಸರಿ ಎಲ್ಲ ಮಾಡ್ತಾ ಇದ್ದೆ ಅಲ್ವಾ, ಅದು ಯಾವ್ದು ಕೊಡಲ್ಲ ಅವಳಿಗೆ. ಆಲ್ಮೋಸ್ಟ್ ಒಂದು 3 months ಆಯ್ತು ನಾನು ಕೊಡದೆ. ಇವಾಗೆಲ್ಲ ರೈಸ್ ಐಟಮ್, ಇವಾಗ ಏನ್ ನಾವು ತಿಂತೀವಲ್ವಾ ಅದನ್ನೇ ಕೊಟ್ಬಿಡ್ತೇನೆ ಅವಳಿಗೆ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು ಅವಳು ಏನೆಲ್ಲ ತಿಂತಾಳೆ ಅಂತೇಳಿ. ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾ, ಮಕ್ಳೆಲ್ಲ ತಿನ್ಬೇಕಾದ್ರೆ ನೀವು ವಿಡಿಯೋ ಮಾಡಿ ಹಾಕ್ಬೇಡಿ. ಅಥವಾ ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಜಾತ್ರೆಗೆ ಊರಿಗೆ ಹೋಗಿದ್ವಲ್ವಾ, ಅವಾಗ ಅವಳು ಅಲ್ಲಿ ಊಟ ಮಾಡ್ತಾ ಇದ್ಲು ಆ ಟೆಂಪಲ್ ನಲ್ಲಿ. ಎಲ್ರು ನೋಡ್ತಾ ಇದ್ರು, ಬಂದು ನೋಡೋದು, ಮಾತಾಡೋದು, ಆಮೇಲೆ ಏನಾದ್ರು ಹೇಳೋದು. ಈ ಏನು ಗೊತ್ತಾ, ಹೆಣ್ಮಕ್ಳಿಗೆ, ಹೆಂಗಸರಿಗೆ ಜಾಸ್ತಿ ಅಲ್ವಾ, ಮಕ್ಳು ಏನಾದ್ರು ಊಟ ಮಾಡಿದ್ರೆ ಅವಳೇ ಊಟ ಮಾಡ್ತಾಳ ಅಂತೇಳಿ. ಈ ನಮ್ ಸಿಟಿಯಲ್ಲೆಲ್ಲ ಆತರ ಏನ್ ಇದ್ ಮಾಡಲ್ಲ. ಇವಳಿಗೆ ಇಲ್ಲೆಲ್ಲ ಹೋದ್ರೆ ಏನ್ ಇದ್ ಮಾಡಲ್ಲ. ಬಟ್ ಅವಳು ಅಲ್ಲಿ ಹೋದ ನಂತರ, ಆಮೇಲೆ ಅಲ್ಲಿಂದ ಬಂದ ನಂತರ ಅವಳು ಒಂದು ದಿನನೂ ಅವಳಾಗಿ ಊಟ ಮಾಡ್ಲಿಲ್ಲ, ಆಯ್ತಾ. ನಾನೇ ಅವಳಿಗೆ ಊಟ ಮಾಡಿಸ್ತಾ ಇದ್ದೇನೆ. ಅದು ನಾನು ಪ್ಲೇಟ್ ಇಟ್ಕೊಂಡು ಹೋದಾಗ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಓಡ್ತಾ ಇದ್ದಾಳೆ. ಅವಳೇ ಊಟ ಮಾಡ್ತಾ ಇದ್ದವಳು ಮೊನ್ನೆ ಅಲ್ಲಿಗೆ ಹೋಗಿ ಬಂದ ನಂತರ ಊರಿಗೆ ಅವಳು ಊಟನೇ ಮಾಡ್ತಾ ಇಲ್ಲ, ನಾನೇ ಊಟ ಕೊಡ್ತಾ ಇದ್ದೀನಿ ಈಗ ಅವಳಿಗೆ. ಅದು ಊಟ ಇಟ್ಕೊಂಡು ಬಂದಾಗ ಓಡ್ತಾಳೆ ಫುಲ್ಲು, ಬೇಡ ಅಂತ ಹೇಳ್ಬಿಟ್ಟು. ಮತ್ತೆ ಮೊನ್ನೆ ದೃಷ್ಟಿಯೆಲ್ಲ ತೆಗ್ದೆ ಮೊನ್ನೆ ದೃಷ್ಟಿಯೆಲ್ಲ ತೆಗ್ದೆ ಅವಳದು. ದೃಷ್ಟಿಯೆಲ್ಲ ತೆಗ್ದ ನಂತರ ಸ್ವಲ್ಪ ಊಟ ಮಾಡ್ತಾಳೆ, ಆದ್ರೆ ಅವಳಾಗಿ ಊಟ ಮಾಡಲ್ಲ, ನಾನೇ ಕೊಡ್ತೀನಿ ಅವಳಿಗೆ. ಒಂದೊಂದ್ಸಲ ಮಾತ್ರ ಅವಳಾಗಿ ಊಟ ಮಾಡ್ತಾಳೆ ಅಷ್ಟೇ. ಸೊ ಅದಕ್ಕೋಸ್ಕರ ಮಕ್ಳಿಗೆ ಎಷ್ಟು ಇದಿರುತ್ತೆ ಅಂತ ಹೇಳಿದ್ರೆ, ಯಾಕೆ ಈ ತರ ಎಲ್ಲ ಮಾಡ್ತಾರೆ ಅಂತ ಗೊತ್ತಾಗಲ್ಲ ನನ್ಗೆ. ಈ ಮಕ್ಳೆಲ್ಲ ಊಟ ಮಾಡ್ಬೇಕಾದ್ರೆ ಯಾಕೆ ಅವರ ಹತ್ರ ಬಂದು ಕೂತ್ಕೋತಾರೆ, ನೋಡ್ತಾರೆ, ಏನಕ್ಕೆ ಈ ತರ ಮಾಡ್ತಾರೆ ಅಂತೇಳಿ. ಸೊ ನಾವು ಆ ತರ ಮಾಡಲ್ಲಪ್ಪ. ಈಗ ಒಂದು ಮಗು ಊಟ ಮಾಡ್ತಾ ಇದೆ ಅಂತಂದಾಗ ನಾವು ಸುಮ್ನೆ ಹೋಗ್ತೀವಿ, ಅಯ್ಯೋ ಅದನ್ನ ಹೇಳ್ಕೊಂಡು ಅಲ್ಲಿ ನಿಂತ್ಕೊಳ್ಳೋದು, ಈ ತರ ಎಲ್ಲ ಮಾಡಲ್ಲ. ಈ ನಮ್ಮೂರುಗಳಲ್ಲಿ ಜಾಸ್ತಿ ಅಪ್ಪ ದೇವ್ರೆ, ನನ್ಗೆ ಇವಳನ್ನ ಇಲ್ಲಿ ಬಂದು ನನ್ಗೆ ಇವಳನ್ನ ಇದ್ ಮಾಡ್ಬೇಕಂದ್ರೆ ನಂಗೆ ಸಿಟ್ಟು ಬರ್ತೈತೆ. ಅವಳು ಊಟನೇ ಮಾಡ್ತಾ ಇರ್ಲಿಲ್ಲ, ಆಯ್ತಾ, ಓಡ್ತಾನೇ ಇದ್ಲು ಅವಳು. ಸೊ ಆ ತರ ಆಗುತ್ತೆ. ಅದಕ್ಕೋಸ್ಕರ ಮಕ್ಳು ಊಟ ಮಾಡೋದನ್ನ ಇರ್ಬೋದು, ಮಗುವಿಗೆ ರಾಗಿ ಸರಿ ಎಲ್ಲ ತಿನ್ಸೋದೆಲ್ಲ ಇರ್ಬೋದು, ಅದೆಲ್ಲ ವಿಡಿಯೋ ಮಾಡೋದಿಕ್ ಹೋಗ್ಬೇಡಿ. ಈಗ ನನ್ನ ಚಾನಲ್ ನಲ್ಲೂ ನೀವು ನೋಡಿರ್ಬೋದು, ಆ ತರದ್ದೆಲ್ಲ ವಿಡಿಯೋಸ್ ಎಲ್ಲ ನಾನು ಮಾಡ್ಲಿಲ್ಲ. ಕೊಪ್ಪೆ ವಾಂಗಿಬಾತಿಗೆ ಬಾರ. ಎದ್ದ ತಕ್ಷಣ ಇವಾಗ ಏನು ತಿಂತಿದ್ದಾಳೆ ಅಂತ ಹೇಳಿದ್ರೆ, ಚಿಪ್ಸ್ ತಿಂತಿದ್ದಾಳೆ ನೋಡಿ. ಇದರಲ್ಲಿ ಇಟ್ಕೊಂಡು ಚಿಪ್ಸ್ ತಿಂತಿದ್ದಾಳೆ, ತಿಂಡಿ ತಿನ್ನೋದಕ್ಕಿಂತ ಮುಂಚೆನೇ. ಏನಾದರೂ ಕೊಡ್ತಾ ಇರಬೇಕು, ಇಲ್ಲಾಂದರೆ ಅವಳೇ ಕೇಳ್ತಾ ಇರ್ತಾಳೆ, ಅದು ಕೊಡು ಇದು ಕೊಡು ಅಂತ. ಚಿಪ್ಸ್ ಕೊಡು, ದ್ರಾಕ್ಷಿ ಕೊಡು, ಸೇಬು ಕೊಡು, ದಾಳಿಂಬೆ ಕೊಡು, ಆರೆಂಜ್ ಕೊಡು, ಈ ಥರ ಯಾವುದಾದ್ರೂ ಕೇಳ್ತಾನೆ ಇರ್ತಾಳೆ ಅವಳು. ಟೈಮ್ ಈಗ ನೋಡಿ 11:30 ಆಗಿದೆ. ಈಗ ಅವಳಿಗೆ ಇನ್ನೂ ಟಿಫನ್ ಕೊಡಬೇಕು. 11:30 ಗಂಟೆ ಅಂದರೆ ಅವಳು ಎದ್ದೇಳಬೇಕಾದ್ರೆ 10:45 ಏನೋ ಆಗಿತ್ತು. ಮತ್ತೆಲ್ಲ ಒಂದೊಂದು ಆದ ನಂತರ ಇವಾಗ ತಿನ್ನೋಕ್ಕೇನೋ ಅವಳು ಸ್ಟಾರ್ಟ್ ಮಾಡಬೇಕಷ್ಟೇ. ಈಗ ಅವಳು ಅಲ್ಲಿ ನಿಂತ್ಕೊಂಡಿದ್ದಾಳೆ, ಅಲ್ಲಿ ನಿಲ್ಸು ಅಂತೇಳಿ ಇದ್ ಮಾಡ್ತಾ ಇದ್ಲು. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಮಕ್ಳಿಗೆ ಊಟ ತಿನ್ಸೋದು ಇದೆಲ್ಲ ಇದೆ ಅಲ್ವಾ, ಅದೆಲ್ಲ ವಿಡಿಯೋ ಮಾಡಿ ಹಾಕ್ಬೇಡಿ. ಮತ್ತೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೂ ಅಷ್ಟೇ, ಮಕ್ಳು ಅವರಾಗೆ ತಿನ್ಲಕ್ಕೆ ಇದ್ ಮಾಡ್ತಾರೆ. ಸೊ ಅವಾಗ ಏನು ಅಂತ ಅಂದ್ರೆ, ನಾವ್ ಏನ್ ಮಾಡಕ್ಕಾಗಲ್ಲ. ನಾನೇ ತಿಂತೀನಿ ಅಂತ ಅಂದಾಗ ಅವ್ರನ್ನ ಹಿಡ್ದಿಟ್ಟು ಕೂತ್ಕೊಳಕ್ ಆಗುತ್ತಾ? ಏನ್ ಮಾಡಕ್ಕಾಗಲ್ಲ. ಅವ್ರಾಗೆ ತಿಂತಾರೆ, ಯಾರಾದ್ರೂ ನೋಡೋದು, ಆಮೇಲೆ ಏನಾದ್ರೂ ಇದಾಗೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಈಗ ಅವಳು ಹಿಂದೆಗಡೆ ತಿರುಗಿಸ್ತಾ ಇದ್ದಾಳೆ ನೋಡಿ. ಇವಾಗ ಟ್ರೈಪಾಡ್ ಇಟ್ಟು ವಿಡಿಯೋ ಮಾಡಿದ್ರೆ ಹಿಂದ್ಗಡೆ ನಿಂತ್ಕೊಂಡು ತಿರುಗಿಸ್ತಿದ್ದಾಳೆ. ಅದನ್ನ ಹೇಳಿದ್ರೆ ಅರ್ಥ ಆಗಲ್ಲ ನೋಡಿ, ಈ ತರ
ತೀಟ್ಲೆ ಮಾಡ್ತಾ ಇರೋದು ಇವಾಗ. ಜಾಸ್ತಿ ತೀಟ್ಲೆ ಅಂದ್ರೆ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ತೀಟ್ಲೆ ಬರೀ ತೀಟ್ಲೆ 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 ಇದೇ ಮಾಡ್ತಾ ಇರ್ತಾಳೆ. ಇನ್ ಮುಂದೆ ನಾನು ವ್ಲಾಗ್ ಮಾಡ್ತೀನಲ್ವಾ, ನೋಡ್ತಾ ಇದ್ರೆ ಅವಳು ಏನೆಲ್ಲ ಮಾಡ್ತಾ ಇರ್ತಾಳೆ ಅಂತೇಳಿ. ಸೊ ಈಗ ಅವಳಿಗೆ ಟಿಫನ್ ಕೊಡ್ತೀನಿ ನಾನು. ಹಾಲು ಮತ್ತೆ ಕೊಡ್ತೇನೆ ಅವಳಿಗೆ, ಹಾಲು ಮತ್ತೆ ಕೊಡ್ತೇನೆ. ಯಾಕಂದ್ರೆ ಹಾಲು ಕುಡಿದ್ರೆ ಮತ್ತೆ ಹಸಿವಾಗಲ್ಲ, ಅದಕ್ಕೋಸ್ಕರ ಫಸ್ಟ್ ಟಿಫನ್ ಏನ್ ಮಾಡಿರ್ತೀನಲ್ವಾ ಅದನ್ನ ಕೊಟ್ಬಿಡ್ತೀನಿ, ಮತ್ತೆ ಹಾಲು ಕೊಡ್ತೀನಿ ಅವಳಿಗೆ. ಸ್ವಲ್ಪ ಹೊತ್ತು ಬಿಟ್ಟು, ಒಂದು 1 hour ಬಿಟ್ಟೆಲ್ಲ ಮತ್ತೆ ಹಾಲು ಕೊಡ್ತೇನೆ. ಸೊ ಅವಳು ಒಂದೊಂದಿನ ಒಂದೊಂದ್ ತರ ಎದ್ದೇಳ್ತಾಳೆ. ಒಂದೊಂದಿನ ಬೇಗ 9 ಗಂಟೆಗೆ ಎದ್ದೇಳ್ತಾಳೆ, 8:30ಗೆ ಎದ್ದೇಳ್ತಾಳೆ, 8 ಗಂಟೆಗೆ ಎದ್ದೇಳ್ತಾಳೆ, ಒಂದೊಂದ್ಸಲ 10:30, 11 ಗಂಟೆನ ಆಗುತ್ತೆ. ಅದಕ್ಕಿಂತ ಮೇಲೆ ಏನ್ ಎದ್ದೇಳಲ್ಲ, ಅದಕ್ಕಿಂತ ಮುಂಚೆನೆ ಎದ್ದೇಳ್ತಾಳೆ. ಒಂದೊಂದಿನ ಒಂದೊಂದ್ ತರ ಎದ್ದೇಳ್ತಾಳೆ. ಸೊ ಅವಳು ಯಾವಾಗ ಎದ್ದೇಳ್ತಾಳೆ ಅವಾಗ ಅವಳಿಗೆ ಟಿಫನ್ ಎಲ್ಲ ರೆಡಿ ಮಾಡಿ ಕೊಡ್ತೇನೆ. ಸೊ ಇದು ವಾಂಗಿಬಾತ್ ಇದಲ್ವಾ, ಇದನ್ನ ನಾನು ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ. ಯಾಕಂದ್ರೆ ಕುಕ್ಕರ್ ನಲ್ಲಿ ನಾವು ಯಾವುದೇ ಈಗ ಮಾಡಿ ಆದ ನಂತರ ತೆಗ್ಬಿಟ್ಟು ನಾವು ಯಾವ್ದಾದ್ರು ಬೇರೆ ಬಾಕ್ಸ್ ಅಲ್ಲಿ ಹಾಕಿಡ್ಬೇಕು. ಯಾಕಂತಂದ್ರೆ ಕುಕ್ಕರ್ ನಲ್ಲಿ ಅದು ಅಲ್ಯೂಮಿನಿಯಂ ಅಲ್ವಾ, ಜಾಸ್ತಿ ಕ್ಯಾನ್ಸರ್ಗಳೆಲ್ಲ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ತರ ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೇನೆ. ಇದು ಬಿಸಿ ಇರುತ್ತೆ ಅಲ್ವಾ ಹಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ. ಸೊ ನೋಡಿ, ವಾಂಗಿಬಾತ್ ರೆಡಿ ಇದೆ. ಅವಳಿಗೆ ಕಚ್ಚಂಬರ್ ಕೂಡ ಮಾಡಿದ್ದೀನಿ. ಅವಳಿಗೆ ಕಚ್ಚಂಬರ್ ಇಲ್ಲದೆ ಆಗಲ್ಲ ತಿನ್ನೋದಿಕ್ಕೆ. ಸ್ವಲ್ಪ ತಿಂತಾಳೆ, ಮತ್ತೆ ಕಚ್ಚಂಬರ್ ಬೇಕು ಅಂತ ಹೇಳ್ತಾಳೆ. ಸೊ ಇವಾಗ ನಾನು ಮಾತಾಡ್ತಿದ್ದೀನಲ್ವ, ನನ್ನ ನೋಡ್ತಾ ಇರ್ತಾಳೆ, ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಇವಾಗ ಸ್ವಲ್ಪ ಜಾಸ್ತಿ ಮಾತಾಡ್ತಾಳಲ್ಲ, ನಾನ್ ಮಾತಾಡ್ತಿದ್ದೀನಿ, ನನ್ನನ್ನು ಅಬ್ಸರ್ವ್ ಮಾಡೋದು ಜಾಸ್ತಿ. ನಾನು ಏನ್ ಇದ್ ಮಾಡ್ತೀನಿ ಅದನ್ನೇ ಅವಳು ಕೂಡ ಮಾಡ್ತಾಳೆ. ಸೊ ಹಾಗಾಗಿ ಕಂಟಿನ್ಯೂ ಆಗುತ್ತೆ ವ್ಲಾಗ್. ನೋಡಿ, ಕಚ್ಚಂಬರ್ ಹಾಕಿ ಅವಳಿಗೆ ಈಗ ಕೊಡ್ತೇನೆ ಟಿಫನ್. ಇವಾಗ ನೋಡ್ತಾ ಇದ್ದಾಳೆ, ಕಚ್ಚಂಬರ್ ಮಾಡು ಮಾಡು ಅಂತ ಹೇಳ್ತಾ ಇದ್ಲು. ಇವಾಗ ಕೊಡ್ತೇನೆ ಅವಳಿಗೆ ಟಿಫನು. ನೆಕ್ಸ್ಟ್ ಇದು ತಿಂದು ಒಂದು 1 hour ಆದ ನಂತರ ಮತ್ತೆ ಹಾಲು ಕೊಡ್ತೇನೆ. ಹಾಲು 2 ಟೈಮ್ ಕುಡಿತಾಳೆ, ಬೆಳಿಗ್ಗೆ ಮತ್ತು ಸಂಜೆ. ಒಂದೊಂದು ಲೋಟ, 1 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ಲೋಟ, ಉದ್ದ ಲೋಟದಲ್ಲಿ ಅವಳಿಗೆ ಹಾಲು ಕೊಡ್ತೇನೆ ಬೆಳಿಗ್ಗೆ ಮತ್ತು ಸಂಜೆ. ಜಾಸ್ತಿ ಸ್ವಲ್ಪ ಹಾಲು ಕೊಡ್ತೇನೆ ನಾನು. ಜಾಸ್ತಿ ಏನು ನೀರೇನು ಹಾಕಲ್ಲ, ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತೇನೆ, ತುಂಬಾ ನೀರ್ ಹಾಕಿ ಇದೇನ್ ಮಾಡಲ್ಲ. ನೆಕ್ಸ್ಟ್ ಅವಳಿಗೆ ಕಫ ಆಗದೆ ಇರೋದಿಕ್ಕೆ ನಾನೊಂದು ಹೇಳಿದ್ದೆ ಅವಳಿಗೆ, ಅದನ್ನ ಮತ್ತೆ ತೋರಿಸ್ತೀನಿ ನಾನು ಇದೇ ವ್ಲಾಗ್ ಅಲ್ಲಿ. ಇವಾಗ್ಲೂ ನಾನು ಅವಳಿಗೆ ಎಣ್ಣೆ ಯಾವ್ದು ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅದೇ ನಾನು ಬೇರೆದೊಂದು ವಿಡಿಯೋ ಹಾಕಿದ್ದೆ, ನಾನು ಯಾವ ತರ ಎಣ್ಣೆ ಮಾಡೋದು ಅಂತ ಹೇಳಿ. ಸೊ ಹಾಗೇನೆ ನೋಡಿ, ಈ ತರ ಮಾಡ್ತಾಳೆ ನನಗೆ. ನೋಡಿ, ಕೆಳಗಡೆ ನಿಲ್ಸಿದ್ರೆ ಆ ತರ ನೋಡಿ, ನಾನ್ ಮೇಲ್ಗಡೆ ಕುತ್ಕೋತೇನೆ ಅಂತ ಹೇಳ್ತಾಳೆ. ಚುಪ್ 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 ಇದೇ ಆಯಿಲ್ ಅವಳಿಗೆ ತಲೆಗೆ ಹಾಕೋದು, ಕೂದ್ಲಿಗೆ. ಇದು ನಾನು ಕೂಡ ಇದನ್ನೇ ಯೂಸ್ ಮಾಡೋದು. ಇದು ಕೂದ್ಲು ಕೂಡ ಉದ್ದ ಬರುತ್ತೆ. ನಂದು ತುಂಬಾ ಉದ್ದ ಬಂದಿದೆ ಕೂದ್ಲು, ಆದ್ರೆ ಅಷ್ಟೇ ಹೋಗ್ತಾನು ಇದೆ, ಯಾಕಂತ ಗೊತ್ತಿಲ್ಲ. ಅದು ನೀರಿಗೂ ಇರ್ಬೋದು, ಬಟ್ ಇದು ಎಣ್ಣೆ ಚೆನ್ನಾಗಿದೆ. ಅವಳಿಗೂ ಕೂಡ ಹೇರಿಗೆ ಹಾಕೋದು. ಅವಳು ಕೂದ್ಲು ಮೊನ್ನೆ ಕಟ್ ಮಾಡಿದ್ರು ಮನೇಲೆ, ಹಸ್ಬೆಂಡ್ ಕಟ್ ಮಾಡಿದ್ರು ಸೈಡ್ ಎಲ್ಲ. ಇಲ್ಲಾಂದ್ರೆ ಸುಮ್ನೆ ಅಲ್ಲಿಗೆ ಕರ್ಕೊಂಡು ಹೋಗಿ 50 ರೂಪೀಸ್ ಅವರಿಗೆ ಕೊಡ್ಬೇಕು. ಸೊ ಅದಕ್ಕೋಸ್ಕರ ಹಸ್ಬೆಂಡ್ ಇಲ್ಲೇ ಕಟ್ ಮಾಡಿದ್ರು ಎದುರುಗಡೆ. ಅಂದ್ರೆ ಸ್ವಲ್ಪ ಉದ್ದ ಬಂದಿರುತ್ತಲ್ಲ, ಅದನ್ನ ಸುತ್ತಾಗ್ಲೂ ತೆಗ್ದ್ರೆ ಆಯ್ತು ಅಷ್ಟೇ. ನೋಡಿ, ಈ ತರ ತೀಟ್ಲೆ ಮಾಡ್ತಾನೆ ಇರ್ತಾಳೆ ನೋಡಿ ಅವಳು. ನೋಡಿ ಏನ್ ಮಾಡ್ತಾ ಇದ್ದಾಳೆ ಅಂತೇಳಿ. ಇದು ವೈಟ್ ಬರ್ತಾ ಇದೆ ವಿಡಿಯೋ. ಹೊರಗಡೆ ಬಿಸಿಲಿದ್ದಲ್ಲ ಅಲ್ಲಿ ಕಿಟಕಿ ಹತ್ರ, ಹಾಗಾಗಿ ಸ್ವಲ್ಪ ವೈಟ್ ಬರ್ತಾ ಇದೆ ವಿಡಿಯೋ. ನೋಡಿ, ಕರಿತಾ ಇದ್ದಾಳೆ ನನ್ನನ್ನ. ನಾನು ಹೇಳ್ತಲ್ಲ ಅವಳಿಗೆ ಹಾಲು ಜಾಸ್ತಿ ನೀರು ಹಾಕಲ್ಲ ಅಂತೇಳಿ. ಇದು ನಾನು ಆಲ್ರೆಡಿ ನಿಮಗೆ ಒಂದು ಬ್ಲಾಗಲ್ಲೂ ತಿಳಿಸಿದ್ದೆ. ಇದು ಏನು ಗೊತ್ತಾ, ಇದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಕಾಳುಮೆಣಸು ಬರುತ್ತೆ ನೋಡಿ, ಅದು ಮತ್ತೆ ಏನು ಹೇಳ್ತೀವಿ ದೊಡ್ಡಪತ್ರೆ ಎಲೆ, ಅದರಿಂದ ಎಲ್ಲ ಮಾಡುವಂಥದ್ದು ಇದು. ಇದನ್ನು ಒಣಗಿಸ್ತಾರೆ. ಆಮೇಲೆ ಈ ಥರ ಚಿಕ್ಕದಾಗಿ ಮಾತ್ರೆ ಥರ, ಅಂದರೆ ಉಂಡೆ ಥರ ಮಾಡಿಬಿಟ್ಟು ಮತ್ತೆ ಇದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಿಸಿಲಿನಲ್ಲಿ ಒಣಗಿಸ್ತಾರೆ. ಒಣಗಿಸ್ಬಿಟ್ಟು ಇದನ್ನು ಮಕ್ಕಳಿಗೆ ಕೊಡುವಂಥದ್ದು. ಇದು ಹಸಿವು ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು
ಏನಂತ ಹೇಳಿದ್ರೆ ಕಫ ಬರಲ್ಲ. ಸೊ ನಾನು ಅವಳಿಗೆ ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಹಾಲು ಕೊಡ್ತೀನಿ. ಬಟ್ ಆದ್ರೆ ಅವಳಿಗೆ ಕಫ ಆಗಲ್ಲ, ಯಾಕಂದ್ರೆ ವಾರದಲ್ಲಿ 2 ಸಲ ಆದ್ರೂ ಕೊಡ್ತೀನಿ. ನಾನು 2 3 ದಿನ 2 ಮಾತ್ರೆ ಕೊಡ್ತೀನಿ. ನಾನು ವಾರದಲ್ಲಿ 2 ಸಲ ಕೊಡೋದಿದ್ರೆ 2 ಮಾತ್ರೆ ಕೊಡ್ತೇನೆ, ಏನ್ ತೊಂದರೆ ಆಗಲ್ಲ. ಮತ್ತೆ ಇದೇನು ಸೈಡ್ ಇಫೆಕ್ಟ್ಸ್ ಇಲ್ಲ, ಏನು ಇಲ್ಲ. ಸೊ ಹಾಗಾಗಿ ಅವಳಿಗೆ ಕಫ ಈಗ ಸದ್ಯಕ್ಕೆ ಅವಳಿಗೆ ಕಫ ಅನ್ನುವಂಥದ್ದೊಂದಿಲ್ಲ. ಜ್ವರ ಬಂದಾಗ ಮಾತ್ರ ಒಂದು ಕಫ ಬರುತ್ತೆ, ಬಿಟ್ರೆ ಬೇರೆ ಟೈಮಲ್ಲಿ ಈಗ ಹಾಲೆಲ್ಲ ಕುಡಿತಾಳೆ ಅಲ್ವಾ, ಬೆಳಿಗ್ಗೆನು ಸಂಜೆನೂ ಎಲ್ಲ ಹಾಲೆಲ್ಲ ಕುಡಿತಾಳೆ. ಕಫ ಅನ್ನುವಂಥದ್ದಿಲ್ಲ. ಏನಕ್ಕಂದ್ರೆ ಇದು ಮದ್ದು, ಇದು ಹಳ್ಳಿ ಮದ್ದು, ಓಕೆನಾ. ಅಲ್ಲೊಬ್ರು ಅಜ್ಜಿ ಒಂದು ಮದ್ದನ್ನ ಮಾಡಿ ಕೊಡ್ತಾರೆ ಅವರು. ಸೊ ಇವಾಗ ಇದಿಷ್ಟಿದೆ. ಹಸಿವು ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಕಫ ಎಲ್ಲ ಇದ್ರೆ ಅದೆಲ್ಲ ಹೋಗುತ್ತೆ. ಸೊ ನೋಡಿ ಅವಳು ಏನ್ ಮಾಡ್ತಿದ್ದಾಳೆ ನೋಡಿ, ಅಲ್ಲಿ ಗ್ಲಾಸ್ ಅಲ್ಲಿ ನಿಮ್ಗೆ ಕಾಣಿಸ್ತಿದ್ದೆಲ್ಲ, ಚೇರ್ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡಿ ಅವಳು. ನನ್ನನ್ನು ಹೊಲಿಯೋದು ನೋಡಿ, ಇದು ಒಂದು ಟಾಪ್ ಕೊಟ್ಟಿದ್ರು, ಅದೆಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ದೇನೆ. ಆಮೇಲೆ ಇದಕ್ಕೆ ಇದು ಮಾಡೋಕ್ಕೆ ಏನು ಗೊತ್ತಾ, ಬಟನ್ಸ್, ಅದರಲ್ಲಿ ಬೇರೆ ಥರ ಟೈಪ್ ಬಟನ್ಸ್ ಇತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ನಾನೇ ಹಾಕಿರೋದು ಇದು ಬಟನ್ಸು. ಮತ್ತು ಬಟನ್ಸಿಗೆ ಹೋಲು ನೋಡಿ ಈ ಥರ. ಇದು ನಾನು ಮತ್ತೆ ಇದೆಲ್ಲ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನಾನು, ಹೋಲ್ ಯಾವ ಥರ ಎಲ್ಲ ಮಾಡೋದು, ಬಟನ್ಸ್ ಯಾವ ಥರ ಎಲ್ಲ ಹಾಕೋದು ಅಂತೇಳಿ. ಈಚ್ ಸೈಡ್ ಬಟನು, ಈ ಸೈಡ್ ಈ ಥರ ಹೋಲ್ ಮಾಡೋದು ನೋಡಿ. ನೆಕ್ಸ್ಟ್ ಹೊಲಿಯೋದೆಲ್ಲ ಬರ್ತಾ ಇದೆ, ಆಲ್ಟ್ರೇಷನಿಗೆಲ್ಲ ಬರ್ತಾ ಇದೆ ನನಗೆ. ಅದೆಲ್ಲ ನಾನು ಅವಾಗವಾಗ ಹೊಲಿದು ಕೊಟ್ಟು ಬಿಡ್ತೇನೆ. ಇದೊಂದು ಬ್ಲೌಸ್ ಇನ್ನೂ ತಗೊಂಡು ಹೋಗಿಲ್ಲ ಅವರು, ಹೊಲಿದು 1 ತಿಂಗಳು ಜಾಸ್ತಿ ಆಯ್ತು. ಇದು ಏನು ಲೈನಿಂಗ್ಲೆಸ್ ಬ್ಲೌಸು, ಓಕೆನಾ. ವಿಡಿಯೋ ಕೂಡ ಹಾಕಿದ್ದೇನೆ ನೋಡಿ, ಲೈನಿಂಗ್ ಹಾಕದೆ ಯಾವ ಥರ ಬ್ಲೌಸ್ ಹೊಲಿಯೋದು ಅಂತ. ಇನ್ನೂ ಅವ್ರು ತಗೊಂಡು ಹೋಗಿಲ್ಲ, ಅಲ್ಲೇ ಇದೆ. ಆಲ್ಟ್ರೇಷನಿಗೆಲ್ಲ ಸಿಗ್ತಾ ಇದೆ, ಟಾಪ್ಗಳು, ಪ್ಯಾಂಟ್ಗಳು ಕಟ್ ಮಾಡಿ ಹೊಲಿಯೋದು, ಅದು ಇದು ಅಂತೇಳಿ ಆಲ್ಟ್ರೇಷನಿಗೆ ತುಂಬಾ ಸಿಗುತ್ತೆ. ಬ್ಲೌಸ್ ಮಾತ್ರ ಇದು 7ನೇ ಬ್ಲೌಸು ನಾನು ಹೊಲಿತಾ ಇರೋದು. ಸೋಫಾದ ಮೇಲೆ ಕೂತ್ಕೊಂಡಿದ್ದಾಳೆ ನೋಡಿ. ಇವಳಿಗೀಗ 2 ವರ್ಷ 2 ತಿಂಗಳಾಯಿತು. ನವೆಂಬರ್ 26, ಜನವರಿ 26ಗೆ 2 ಮಂತ್ ಕಂಪ್ಲೀಟ್ ಆಯಿತು. 2 ವರ್ಷ 2 ತಿಂಗಳು. ಸೊ ಆಲ್ಮೋಸ್ಟ್ ನಾನು 3 ತಿಂಗಳಿಂದ ಅವಳಿಗೆ ಸರಿ ಎಲ್ಲ ಕೊಡ್ತಾ ಇಲ್ಲ. ಇದೇ ರೈಸ್ ಐಟಮೇ ಕೊಡ್ತಿರೋದು. ಅಂದರೆ ನಾವೇನು ತಿಂತೀವಿ ಅದೇ ಅವಳು ತಿಂತಾಳೆ. ಸಾಂಬಾರಲ್ಲೆಲ್ಲ ಸ್ವಲ್ಪ ಬೇಕಿದ್ರೆ ಮೊಸರು ಬೇಕಾಗುತ್ತೆ ಅವಳಿಗೆ ಅಷ್ಟೇ. ಇವಾಗ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ. ಈಗ ನಾನು ಅವಳಿಗೆ ಕನ್ನಡ ಅರ್ಥ ಆಗುತ್ತಾ ಇಲ್ವಾ ಅಂತೇಳಿ ಈಗ ನೀವು ಚೆಕ್ ಮಾಡಿ ನೋಡಿ. ನಾನೀಗ ಅವಳನ್ನು ಕನ್ನಡದಲ್ಲಿ ಮಾತಾಡಿಸ್ತೇನೆ. ಕೆಲವೊಬ್ರು ಹೇಳ್ತಾರೆ ಮಕ್ಕಳಿಗೆ ಕನ್ನಡ ಕಲಿಸಿ ಅಂತ, ಬಟ್ ಟಿ ವಿ ನೋಡ್ತಾ ಅವರು ಕಲ್ತ್ಕೊಂಡು ಬಿಡ್ತಾರೆ. ಈಗ ಕೇಳ್ತೇನೆ ನೋಡಿ. ಅಮ್ಮು ಅಂಗನವಾಡಿಗೆ ಹೋಗ್ತೀರಾ? ಅಂಗನವಾಡಿಗೆ ಹೋಗ್ತೀರಾ ನೀವು? ಏನ್ ಕೊಡ್ತಾರೆ ಅಲ್ಲಿ? ಚಾಕಿ ಕೊಡ್ತಾರ, ಚಾಕ್ಲೇಟ್ ಕೊಡ್ತಾರಂತೆ, ಮತ್ತೇನು ಕೊಡ್ತಾರೆ? ಗೋಬಿ ಕೊಡ್ತಾರಂತೆ. ನೋಡಿ ಅವಳಿಗೆ ಗೋಬಿ ತುಂಬಾನೇ ಫೇವ್ರೇಟ್ ಆಯ್ತಾ. ನಿನ್ನೇನು ಗೋಬಿ ಮಾಡಿದ್ವಿ, ಅಲ್ಲಿ ಪಾತ್ರೆ ಎಲ್ಲ ತೊಳೆಯೋದಿಕ್ಕೆ ರಾಶಿ ಬಿದ್ದಿದೆ. ಅಂದ್ರೆ ಸಾಸ್ ಯಾವುದು ನಾವು ಬೇರೆ ಹಾಕಲ್ಲ. ಈ ಟೊಮೆಟೊ ಕೆಚಪ್ ಇದೆ ಅಲ್ವಾ, ಅದು ನಾವೇ ಮಾಡುದು. ಟೊಮೆಟೊ ಎಲ್ಲ ರುಬ್ಬಿಟ್ಟು, ಬೇಕು ಅಂತಿದ್ರೆ ಹೇಳಿ ವಿಡಿಯೋ ಮಾಡಿ ಹಾಕ್ತೇನೆ. ಯಾಕಂದ್ರೆ ಮಕ್ಕಳು ಕೇಳ್ತಾ ಇರ್ತಾರೆ ಮಾಡ್ಬೇಕು ಅಂತೇಳಿ. ಅದಕ್ಕೆ ನಾನು ಟಿವಿಗೆ ವಾಲ್ಯೂಮ್ ಇಟ್ಟಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಮಾತಾಡ್ತಿದ್ದೇನಲ್ವಾ. ಅದಕ್ಕೆ ಅವಳು ಹೈಡಿಗೆ ವಾಲ್ಯೂಮ್ ಇಡು ಅಂತ ಹೇಳ್ತಾ ಇದ್ದಾಳೆ, ಟಿವಿಗೆ ವಾಯ್ಸ್ ಕೊಡು ಅಂತೇಳಿ. ಹಾಗೆ ನೋಡಿ ಕನ್ನಡ ಅರ್ಥ ಆಗುತ್ತೆ ನೋಡಿ. ಅಂಗನವಾಡಿಗೆ ಹೋದ್ರೆ ಅಲ್ಲಿ ಗೋಬಿ ಕೊಡ್ತಾರಂತೆ, ಚಾಕ್ಲೇಟ್ ಕೊಡ್ತಾರಂತೆ. ಸೊ ನಾವು ಕನ್ನಡದಲ್ಲಿ ಮಾತಾಡಲ್ಲ, ತುಳುವೆ ಮಾತಾಡೋದು. ಬಟ್ ಅವಳು ಟಿವಿ ನೋಡ್ತಾ ಕಲ್ತ್ಕೊಂಡ್ ಬಿಟ್ಟಿದ್ದಾಳೆ. ಕನ್ನಡ ಅರ್ಥ ಆಗುತ್ತೆ ಅವಳಿಗೆ, ಬೇರೆ ಎಲ್ಲ ಮಾತಾಡೋದು. ಸೊ ನೋಡಿ ಆ ತರ ಹಿಂಗ್ ಮಾಡ್ತಾಳೆ ಅವಳು. ಗೋಬಿ ರೆಸಿಪಿ ಬೇಕು ಅಂತಿದ್ರೆ ಹೇಳಿ. ಮಕ್ಕಳಿಗೆಲ್ಲ ಕೇಳ್ತಾ ಇರ್ತಾರೆ ಕೊಡ್ಬೇಕು ಅಂತ. ನಾವು ಟೊಮೆಟೊ ಕೆಚಪ್ ಸಾಸ್ಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಮಕ್ಕಳಿಗೆಲ್ಲ, ಅದು ತುಂಬಾ ಹಾಳು. ಹಾಗಾಗಿ ನಾವೇ ಅದನ್ನ ಮಾಡ್ಬೋದು, ಓಕೆನಾ. ಯಾವುದೇ ಸಾಸ್ಗಳನ್ನ ಬಳಸದೆ ನಾವೇ ಏನು ಟೊಮೆಟೊ ಕೆಚಪ್ ತರ ರೆಡಿ ಮಾಡ್ಕೋಬಹುದು ಮಸಾಲೆಗಳನ್ನೆಲ್ಲ. ಸೊ ಹಾಗಾಗಿ ಅವಳಿಗೆ ನಿನ್ನೆ ಕೂಡ ಮಾಡಿದ್ವಿ ಗೋಬಿ. ಹೂಕೋಸಿದ ತುಂಬಾ ಚೆನ್ನಾಗಿರುತ್ತೆ. ಹೂಕೋಸಿಂದ ಏನು ನಿಮ್ಗೆ ತೊಂದರೆ ಇಲ್ಲ ಮಕ್ಕಳಿಗೆ ಕೊಡೋದ್ರಿಂದ. ಕ್ಯಾಬೇಜ್ ಆದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅದಿದಾಗುತ್ತೆ ಅಂತೇಳಿ, ಬಟ್ ಹೂಕೋಸಿ ಏನು ತೊಂದರೆ ಇಲ್ಲ. ಮತ್ತೆ ನಾವೇ ಅಲ್ವಾ, ಬೇರೆ ಅವಳಿಗೆ ಸಾಸ್ ಎಲ್ಲ ಏನು ಹಾಕೋದಿಲ್ಲ. ಅದಕ್ಕೆ ನಾವೇ ಮಸಾಲೆಗಳನ್ನ ರೆಡಿ ಮಾಡಿ ಕೊಡೋದು.
ಪಾಟ್ಗಳು ನೋಡಿ, ಇದೊಂದಿದೆ ಕೋಳಿ ಜುಟ್ಟು ಅಂತೇಳಿ ಹೇಳ್ತೀವಿ ನಾವು, ಅದೊಂದೇ ಇರೋದು ಗಿಡ, ಬೇರೆಲ್ಲ ಹೋಗ್ಬಿದೆ. ಗುಲಾಬಿ ಗಿಡಗಳು ಕೂಡ ಅಷ್ಟೇ, ಬಿಸಿಲಿಗೆಲ್ಲ ಸ್ವಲ್ಪ ಇದಾಗ್ತಾ ಇದೆ, ಬಟ್ ತೊಂದರೆ ಇಲ್ಲ. ಒಂದು ಸ್ವಲ್ಪ ಗಿಡಗಳಿದೆ ಅಷ್ಟೇ. ಇವಾಗ ಅಲೋವೆರಾ ಮಾತ್ರ ಇದೆ. ಈ ಅಲೋವೆರಾ ನೋಡಿ, ಇದನ್ನು ಈ ಥರ ಹಗ್ಗದಲ್ಲಿ ಮೇಲ್ಗಡೆ ಕಟ್ಟಿಬಿಟ್ಟಿದ್ದಾರೆ, ಇಲ್ಲಾಂದರೆ ಅದು ಈಚೆ ಸೈಡ್ ಬೀಳುತ್ತೆ. ಅದಕ್ಕೋಸ್ಕರ ಈ ಥರ ಕಟ್ಟಿ ಮೇಲೆ ಇಟ್ಟಿದೆ ಅಷ್ಟೇ. ಮೇಲ್ಗಡೆ ಏನಿಲ್ಲ, ಹೂವಿನ ಗಿಡಗಳೆಲ್ಲ ಇಲಿಗಳೆಲ್ಲ ಬಂದು ಕಟ್ ಮಾಡಿ ಹಾಕಿಬಿಟ್ಟಿದೆ ಹೂವಿನ ಗಿಡಗಳನ್ನೆಲ್ಲ. ಮೇಲ್ಗಡೆ ಈ ಸಣ್ಣ ಸಣ್ಣ ಗಿಡಗಳು ಇರ್ತಲ್ಲ, ಅದೆಲ್ಲ ಕಟ್ ಮಾಡಿ ಹಾಕ್ತದೆ. ಆಮೇಲೆ ಈಗ ಅವಳಿಗೆ ನೋಡಿ ಹಾಲು ಕೊಡ್ತಾ ಇದ್ದೀನಿ. ಹಾಲು ನೋಡಿ ಇಷ್ಟು ದಪ್ಪ ಇರುತ್ತೆ, ತುಂಬ ದಪ್ಪ ಅಲ್ಲ, ಸ್ವಲ್ಪ ನೀರು ಹಾಕ್ತೇನೆ ಅಷ್ಟೇ, ತುಂಬ ಏನು ನೀರು ಹಾಕಲ್ಲ. ಜಾಸ್ತಿ ನೀರು ಹಾಕಿ ಕೊಟ್ಟರು ವೇಸ್ಟ್, ಅದರಲ್ಲಿ ಏನು ಯೂಸ್ ಇಲ್ಲ ಅಂತ ಅನಿಸುತ್ತೆ ನನಗೆ. ಸೊ ತುಂಬ ಏನು ನೀರು ಹಾಕಬೇಕು ಅಂತಲೂ ಇಲ್ಲ, ಅಂದರೆ ಸ್ವಲ್ಪ ನೀರು ಹಾಕಬೇಕಿಲ್ಲ ಅಂದರೆ ಮಕ್ಕಳಿಗೆಲ್ಲ ಕಫ ಆಗುತ್ತೆ. ಬಟ್ ಇವಳಿಗೆ ನಾನು ಕಫಕ್ಕಿದೆ ಅಲ್ವ ಮದ್ದು, ಸೊ ಹಾಗಾಗಿ ನನಗೆ ಭಯ ಇಲ್ಲ ಕಫ ಆಗುತ್ತೆ ಅಂತೇಳಿ. ಏನಾದರೂ ದಪ್ಪ ಹಾಲು ಅಥವಾ ಏನಾದರೂ ಐಸ್ ಕ್ರೀಮ ಅಥವಾ ಏನಾದರೂ ಈ ಥರ ತಿಂದಿದ್ರೆ ಅದರ ನೆಕ್ಸ್ಟ್ ಡೇ ಅದನ್ನು ಕೊಟ್ಬಿಡ್ತೀನಿ. ನೋಡಿ ಹಸಿ ಬಟಾಣಿ ಇದು, ಇದರಲ್ಲಿ ಆಟಾಡ್ತಾ ಇದ್ದಾಳೆ ನೋಡಿ. ಹಸಿ ಬಟಾಣಿ ಅದು ಸಿಪ್ಪೆ ತೆಗಿಬೇಕು, ಇವಳು ಅಷ್ಟರಲ್ಲಿ ಇಟ್ಕೊಂಡು ಇವಳು ಅದರಲ್ಲಿ ಆಟಾಡ್ತಾ ಇದ್ಲು ನೋಡಿ. ಅವಳಿಗೆ ಏನಂತ ಹೇಳಿದ್ರೆ, ಈ ಥರದ್ದು ಏನಾದರೂ ಇದ್ದರೆ ಅದರಲ್ಲೇ ಆಟಾಡ್ತಾ ಇರ್ತಾಳೆ. ಅವಳಿಗೆ ಒಂದೊಂದು ಸಲ ಅವಳ ಇದು ಆಟದ್ದು ಏನಿರುತ್ತೆ ಅದರಲ್ಲೇ ಆಟಾಡ್ತಾಳೆ, ಇನ್ನೊಂದು ಸಲ ಇಲ್ಲೇನಾದರೂ ಪಾತ್ರೆಗಳು ಅಥವಾ ಇದರಲ್ಲೋ ಯಾವುದ್ರಲ್ಲೋ ಒಂದು ಆಟಾಡ್ತಾ ಇರ್ತಾಳೆ. ಈ ಥರನೇ ಮಾಡ್ತಾ ಇರ್ತಾಳೆ. ಟಿ ವಿ ಒಂದೊಂದು ಸಲ ನೋಡ್ತಾಳೆ, ಒಂದೊಂದು ಸಲ ನೋಡಲ್ಲ. ಈ ಸೋಫಾದ ಬೆಡ್ಗಳಿದೆ ಅಲ್ವಾ, ಅದೆಲ್ಲ ಸುಮ್ಮನೆ ನೋಡಿ, ಬೆಡ್ಗಳೆಲ್ಲ ಹೆಂಗಾಗಿಬಿಟ್ಟಿದೆ ಅಂತೇಳಿ. ಅದು ಇವಾಗೇನೋ ಮೇಲ್ಗಡೆ ಇದೆ, ಇಲ್ಲಾಂದರೆ ಎಲ್ಲ ಕೆಳಗಡೆ ಇರುತ್ತೆ. ಅದನ್ನು ಹಸ್ಬೆಂಡ್ ಏನೋ ಹೊಲಿಗೆನ ಹಾಕಿದ್ರು ತೆಗಿಬಾರ್ದು ಅಂತೇಳಿ, ಆದರೂ ಅದು ಅಲ್ಲೇ ಇದೆ ನೋಡಿ. 12:45 ಈಗ ಅವಳಿಗೆ ಹಾಲು ಕೊಡ್ತಾ ಇದ್ದೇನೆ. ಅಂದರೆ ಫಸ್ಟ್ ಅವಳು ಹಾಲು ಕುಡಿದ್ರೆ ಮತ್ತೆ ತಿಂಡಿ ತಿನ್ನಲ್ಲ ಅಂತೇಳ್ಬಿಟ್ಟು ತಿಂಡಿ ತಿಂದ ನಂತರ ಮತ್ತೆ ನಾನು ಅವಳಿಗೆ ಹಾಲು ಕೊಡೋದು. ಬೇಗ ಇದ್ದರೆ ಬೇಗ ಆಗುತ್ತೆ, ಲೇಟ್ ಇದ್ದರೆ ಎಲ್ಲನೂ ಲೇಟ್ ಆಗುತ್ತೆ. ನಿಮ್ಗೆ ಬೇಕಾ? ಎಲ್ಲಿದೆ ಐಸ್ ಕ್ರೀಮು? ಐಸ್ ಕ್ರೀಮು ಉಂಡು, ಫ್ರಿಡ್ಜ್. ಹಾಂ, ಉಂಡು ಐಸ್ ಕ್ರೀಮು. ಐಸ್ ಕ್ರೀಮ್ ಇದೆಯಾ? ಎಲ್ಲಿದೆ ಐಸ್ ಕ್ರೀಮು? ಯಾರು ತಂದದ್ದು? ಅಪ್ಪ ತಂದದ್ದಾ? ಬೇಕಾ ಐಸ್ ಕ್ರೀಮು? ಹಾಂ, ತಿಂತೀವಿ, ಒಂದು ನಿಮಿಷ. ಹೇಗೆ ತೆಗೆಯೋದು? ಹೇಗೆ ತೆಗೆಯೋದು? ಅಪ್ಪ ತಂದದ? ಏನದು? ಅದೇನು? ಐಸ್ ಕ್ರೀಮಾ? ನನಗಿಲ್ವಾ ಐಸ್ ಕ್ರೀಮು? ನನಗೆ ಇಲ್ವಾ? ನೋಡಿ, ಓಪನ್ ಕೂಡ ಮಾಡಿದ್ದಾಳೆ ನೋಡಿ ಅವಳೆ. ನೋಡಿ ತೆಗಿತಿದ್ದಾಳೆ ನೋಡಿ ಓಪನ್ ಆಯಿತು. ತುಕ ದೆಪ್ಪುಲ ಹಿಡ್ದು ತೊಟ್ಟೆ ಹಿಡ್ದು ತೆಗೀರಿ ಅದರಿಂದ. ಓ, ಅದು ಸ್ವಲ್ಪ ನೀರು ಥರ ಆಗ್ತಾ ಬಂದಿದೆ. ತಟ್ಟೆ ಬೇಕಾ? ನೋಡಿ, ಇದು 5 ರೂಪೀಸ್ ಆಯ್ತಾ ಇದಕ್ಕೆ. ಇದೇನು ತೊಂದರೆ ಇಲ್ಲ ಕೊಡೋದ್ರಿಂದ ಮಕ್ಕಳಿಗೆ. ಇದು ಬೈಟ್ಸ್, ಅರುಣ್ ಐಸ್ ಕ್ರೀಮ್ಸ್ ಅವ್ರದ್ದು. ಏನು ಮಕ್ಕಳಿಗೆ ಇದನ್ನು ಕೊಡ್ಬೋದು. ಮಕ್ಕಳಿಗೆ ಐಸ್ ಕ್ರೀಮ್ ಅಂದರೆ ಎಷ್ಟು ಇಷ್ಟ ಅಲ್ವಾ ನೋಡಿ. ಐಸ್ ಕ್ರೀಮ್ ಅಂತ ಅಂದಾಗ ಕುಣ್ದಾಡ್ ಬಿಡ್ತಾಳೆ.
ನೋಡಿ ಈ ಥರ ಚಿಕ್ಕ ಚಿಕ್ಕದೆಲ್ಲ ಇದೇನು ಸೈಡ್ ಇಫೆಕ್ಟ್ಸ್ ಆಗಲಿ ಅಥವಾ ಏನು ತೊಂದರೆ ಇಲ್ಲ ಇದು ಕೊಡೋದ್ರಿಂದ. ಇದು 5 ರೂಪೀಸ್ ಅಷ್ಟೇ. ಇದಕ್ಕೆ ಚಿಕ್ಕದಾಗಿರುತ್ತೆ, ಕೇಳಿದಾಗ ಇದನ್ನು ಕೊಡ್ಬೋದು. ನಾವು ಈ ರೋಡ್ ಸೈಡಲ್ಲೆಲ್ಲ ಇರುತ್ತೆ ನೋಡಿ ಸೋನಿ ಕ್ಯಾಂಡಿ ಅದನ್ನೆಲ್ಲ ಕೊಡಬಾರ್ದು ಮಕ್ಕಳಿಗೆ, ಐಸ್ ಕ್ರೀಮು. ಆಮೇಲೆ ನಂದಿನಿ ಅವ್ರದ್ದು ಕೊಡ್ಬೋದು. ಬೇರೆ ಇದು ಬರುತ್ತೆ ನೋಡಿ ಡೈರಿ ಡೇ, ಅದರಲ್ಲೆಲ್ಲ ಎಷ್ಟೋ ಪರ್ಸೆಂಟ್ ಇದಿರುತ್ತೆ. ಸೊ ಅದೆಲ್ಲ ಕೊಡಬಾರ್ದು ಮಕ್ಕಳಿಗೆ, ಲೋ ಕ್ವಾಲಿಟಿದೆಲ್ಲ. ಇವಾಗ ಗೊತ್ತಾಗಲ್ಲ, ಆಮೇಲೆ ಅದು ಏನಾದರೂ ಇದಾಗುತ್ತೆ. ಸೊ ಈ ಥರದ್ದೆಲ್ಲ ಕೊಟ್ಟರೆ ಏನು ತೊಂದರೆ ಇಲ್ಲ. ಇದು ಅರುಣ್ ಐಸ್ ಕ್ರೀಮ್ ಅವ್ರದ್ದು, ಅರುಣ್ ಅವ್ರದ್ದು. ಇದಕ್ಕೆಲ್ಲ 5 ರೂಪೀಸ್. ಈ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳೆಲ್ಲ ಬರುತ್ತೆ, ಅದಕ್ಕೆಲ್ಲ 5 ರೂಪೀಸು, 10 ರೂಪೀಸು, ಚಿಕ್ಕ ಚಿಕ್ಕದೆಲ್ಲ ಇರುತ್ತೆ. ಇದಕ್ಕೆ 5 ರೂಪೀಸ್. ಓಕೆ, ಟೇಸ್ಟ್ ಇರುತ್ತೆ ಸಖತ್. ಆಮೇಲೆ ಕ್ರೀಮ್ ಕೂಡ ಅಷ್ಟೇನು ಇದು ಥರ ಏನಿರಲ್ಲ. ಇದಕ್ಕೆ ಬಟನ್ಸ್ ಹಾಕಿದ್ದೆ. ಇದಕ್ಕೆ ಏನು ಬಟನ್ಸಿಗೆ ಹೋಲ್ ಮಾಡಬೇಕು. ಇದು ಸ್ವಲ್ಪ ದಪ್ಪ ಬಟ್ಟೆ ಆಗಿರೋದ್ರಿಂದ ಮತ್ತು ಅಲ್ಲಿ ಆಲ್ರೆಡಿ ಇತ್ತಲ್ವಾ, ಹಾಗಾಗಿ ಸ್ವಲ್ಪ ಅದಷ್ಟೊಂದು ನೀಟಾಗಿ ಬರಲ್ಲ. ಆದರೂ ನೀಟಾಗಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ನಾನು. ಸೊ ಅಷ್ಟರಲ್ಲಿ ಅವಳು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ನನಗೆ ಸೂಜಿ ಕೊಡು, ನನಗೆ ಕತ್ತರಿ ಕೊಡು ಅಂತ ಹೇಳ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದೊಂದು ಸಲ ಹಾಗೇ ಮಾಡ್ತಾಳೆ, ಏನು ಮಾಡೋದಕ್ಕೆ ಬಿಡಲ್ಲ ಈ ಥರದ ಕೆಲಸಗಳು. ನನಗೇನೆ ಕೊಡು, ನಾನೇ ಹಾಕ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಅವಳು ಮಲಗಬೇಕಾದ್ರೇ ಈ ಥರದ್ದು ಸ್ಟಿಚ್ಚಿಂಗ್ ಅಥವಾ ಈ ಥರದ್ದೇನಾದರೂ ಇದ್ದರೆ ಹಾಕೋದು. ಕೆಲವೊಂದು ಸಲ ಸುಮ್ಮನೆ ಇರ್ತಾಳೆ, ಕೆಲವೊಂದು ಸಲ ಮಾತ್ರ ಹಠ ಮಾಡ್ತಾಳೆ ಅಷ್ಟೇ, ಅದು ನಂಗೆ ಕೊಡು ಅಂತೇಳಿ, ಸೂಜಿ ನಾನು ಹಾಕ್ತೀನಿ ಅಂತ, ಸೂಜಿ ಕೊಡು ಅಂತೇಳಿ. ನೀವು ನನ್ನ ವ್ಲಾಗಲ್ಲಿ ಅವಳು ನಗಾಡೋದು ಆಟ ಆಡೋದೆಲ್ಲ ನೋಡಿದ್ದೀರಾ, ಆದರೆ ಅವಳು ಅಳೋದೆಲ್ಲ ನೋಡಿಲ್ವಲ್ಲ, ಅದಕ್ಕೆ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅವಳು ಅಳೋದನ್ನು. ಅಮ್ಮು ಟೈಮ್ ನೋಡಿ 1:15 ಆಗಿದೆ. ದ್ರಾಕ್ಷಿ ಬೇಕು ಅಂತ ಹೇಳಿದ್ಲು, ಹಾಗಾಗಿ ದ್ರಾಕ್ಷಿನ ತೊಳೆದು ಕೊಟ್ಟಿದ್ದೀನಿ. ಹೇಳ್ತಾಳೆ ತೊಳೆದು ಕೊಡು ಅಂತೇಳಿ, ಅವಳೇ ಹೇಳ್ತಾಳೆ ತೊಳೆದಿದ್ಯಾ ಅಂತ ಹೇಳ್ಬಿಟ್ಟು. ಸಮಾಧಾನ ಆಗ್ಲ ಆಮೇಲೆ ನನಗೆ ಕತ್ತರಿ ಕೊಡು, ಅದು ಕೊಡು ಅಂತ. ನಾನು ಆ ಥರ ಏನು ಕೊಡಲ್ಲ ಅವಳಿಗೆ, ಅವಳು ಬೇಕಂತೇಳಿ ಹೇಳಿದನ್ನು ಕೊಡಲ್ಲ. ಅಂದರೆ ಅವಳಿಗೇನಾದರೂ ಅದರಿಂದ ಇದಾಗುವಂಥದ್ದು ಇರ್ಬೋದು, ಅದೆಲ್ಲ ಕೊಡಲ್ಲ ಅವಳಿಗೆ. ಅದು ಮತ್ತು ಅವರಿಗೆ ಅಭ್ಯಾಸ ಆಗೋಗಿಬಿಡುತ್ತೆ. ಮತ್ತು ನಂದು ಭಯ ಇಲ್ವಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಭಯ ಇದೆ ಅವಳಿಗೆ. ಬೆಲ್ಟ್ ಹಿಡ್ಕೊಂಡು ಬಂದರೆ ಆಯಿತು. ಮತ್ತು ನಾನು ಸರಿಯಾಗಿ ಪೆಟ್ಟು ಕೊಡ್ತೀನಿ ಅವಳಿಗೆ, ಏನಾದರೂ ತೀಟ್ಲೆಲ್ಲ ಮಾಡಿದಾಗ. ಅದು ಅವಳಿಗೆ ಜೋರಾಗಿ ಕಾಯುತ್ತೆ. ಬಟ್ ಆದರೂ ಅಮ್ಮ ಅಂದರೆ ಹಾಗೇನಲ್ವಾ, ಸಲುಗೆ ಥರ ಮಕ್ಕಳಿಗೆ. ಎಷ್ಟು ಇದು ಮಾಡಿದ್ರು, ಎಷ್ಟು ಪೆಟ್ಟು ಕೊಟ್ಟರು ಅಮ್ಮ ಅಂದರೆ ಅವರು ಇದು ಮಾಡ್ತಾರೆ. ಈಗ ನನಗೆ ಮೇಕಪ್ ಮಾಡೋದಂತೆ ನೋಡಿ, ಮೊಬೈಲ್ ನೋಡ್ಕೊಂಡು ಮೇಕಪ್ ಮಾಡ್ತಿದ್ದಾಳೆ. ಅವಳಿಗೆ ಗೊತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿ, ಅದಕ್ಕೆ ಅವಳು ನನಗೆ ಮೇಕಪ್ ಮಾಡ್ತಾ ಇದ್ದಾಳೆ ಮುಖಕ್ಕೆ. ಸೊ ಇದಿಷ್ಟು ವ್ಲಾಗು. ಇನ್ನು ಮುಂದೆ ನೋಡೋಣ ಕಂಟಿನ್ಯೂ ವ್ಲಾಗ್ ಮಾಡೋದಕ್ಕೆ ಆಗುತ್ತಾ ಅಂತೇಳಿ. ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋದಕ್ಕೆ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ವ್ಲಾಗು. ಈಗ ಅವಳು ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವಾ, ಇನ್ನು ಅವಳು ಸ್ವಲ್ಪ ತೀಟ್ಲೆಗಳು ಮಾತಾಡೋದು ಅದೆಲ್ಲ ಖುಷಿ ಆಗುತ್ತೆ. ಅದೇ ನಾನು ಹೇಳಿದೆ ನೋಡಿ, ಅವಳಿಗೆ ಅಂಗನವಾಡಿಯಲ್ಲಿ ಚಾಕ್ಲೇಟ್ ಕೊಡ್ತಾರಂತೆ, ಗೋಬಿ ಕೊಡ್ತಾರಂತೆ ಅವಳಿಗೆ. ಅವಾಗಲೇ ಕೇಳಿದ್ದೆಲ್ಲ ನಾನು, ಅಂಗನವಾಡಿಗೆ ಹೋಗ್ತೀರಾ ಅಂತ ಹೇಳಿದ್ದಕ್ಕೆ ಹೌದು ಹೋಗ್ತೀನಿ, ಅಲ್ಲಿ ಚಾಕ್ಲೇಟ್ ಕೊಡ್ತಾರೆ, ಗೋಬಿ ಕೊಡ್ತಾರೆ, ಐಸ್ ಕ್ರೀಮ್ ಕೊಡ್ತಾರೆ ಅಂತೆಲ್ಲ ಹೇಳ್ತಾಳೆ ಅವಳು. ಅವಳಿಗೆ ಯಾರು ಹೇಳ್ಕೊಟ್ಟಿಲ್ಲ, ಅವಳೇ ಹೇಳೋದು ಅಲ್ಲೆಲ್ಲ ಕೊಡ್ತಾರೆ ಅಂತೇಳಿ. ಅದಕ್ಕೆ ನಾನು ಹೋಗ್ತೀನಿ ಅಂಗನವಾಡಿಗೆ ಅಂತೇಳಿ ಹೇಳ್ತಾಳೆ ಅವಳು. ನನಗಂತೂ ನಕ್ಕು ಸುಸ್ತಾಗೋಗ್ಬಿಡುತ್ತೆ ನೋಡಿ. ಅವಳು ಮೇಕಪ್ ಮಾಡ್ತಾಳೆ, ನನಗೆ ಮೇಕಪ್ ಮಾಡ್ತಾ ಇದ್ದಾಳೆ ನೋಡಿ. ಸೊ ನಿಮಗೆ ವ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.